ಇದೀಗ ಬೆಂಗಳೂರಿನ ಇತರೆ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡ್ಕೊಂಡು ಬರೋಣ ಜಸ್ಟ್ ಫೈನಲ್ಲಿ. ಪ್ರಭು ಚೌಹಾಣ್ ಪುತ್ರ ಪ್ರತೀಕ್ ವಿರುದ್ಧ ಅತ್ಯಾಚಾರ ಆರೋಪ ಕೇಸ್ನ ತನಿಖೆ ಚುರುಕುಗೊಂಡಿದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸ್ಥಳ ಮಹಜರು ನಡೆಸಲಾಯಿತು. ಸಂತ್ರಸ್ತ ಯುವತಿಯ ಆರೋಪದ ಬೆನ್ನಲ್ಲೇ ಹೋಟೆಲ್ನಲ್ಲಿ ಬೀದರ್ ಪೊಲೀಸರು ಆಗಮಿಸಿ ಪರಿಶೀಲನೆ ನಡೆಸಿದ್ರು. ಬೇಗೂರು ಪಿಎಸ್ಐ ಪುನೀತ್ ದರ್ಪಕ್ಕೆ ಯುವಕ ಶಾಶ್ವತ ಕಿವುಡನಾದ ಆರೋಪ ಕೇಳಿಬಂದಿದೆ. ಬಾಡಿಗೆದಾರ ಉದಯ್ ಕುಮಾರ್ ಹಾಗೂ ಮನೆ ಮಾಲೀಕರ ನಡುವೆ ಜಗಳ ಆಗಿದ್ದು ಉದಯ್ ಮೇಲೆ ಹಲ್ಲೆ ನಡೆದಿತ್ತು. ಈ ವಿಷಯವಾಗಿ ಠಾಣೆಗೆ ಉದಯ್ನನ್ನ ಕರೆದೊಯ್ದು ನಿಂದಿಸಿ ಪಿಎಸ್ಐ ಪುನೀತ್ ಹಲ್ಲೆ ಮಾಡಿದ್ರಂತೆ. ಉದಯ್ ಎಡಕಿವಿ ಸಂಪೂರ್ಣ ಶ್ರವಣ ದೋಷವಾಗಿದೆ. ಈ ಸಂಬಂಧ ಉದಯ್ ಪರ ವಕೀಲರು ಪೊಲೀಸ್ ಆಯುಕ್ತರಿಗೆ ದೂರು ನೀಡಿದ್ದು ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಬನ್ನೇರುಘಟ್ಟದಿಂದ ಶುಕ್ರವಾರ ತೆರಳಿದ್ದ 4 ಸಾಕಾನೆಗಳು ಯಶಸ್ವಿ ಏರ್ಲಿಫ್ಟ್ ಆಗಿದ್ದು ಜಪಾನ್ನಲ್ಲಿ ಲ್ಯಾಂಡ್ ಆಗಿವೆ. ಒಸಾಕಾ ಕಾನ್ಲೈ ವಿಮಾನ ನಿಲ್ದಾಣದಿಂದ ಹಿಮೇಜಿ ಸೆಂಟ್ರಲ್ ಪಾರ್ಕ್ಗೆ ಟ್ರಕ್ಗಳ ಮೂಲಕ ರವಾನಿಸಲಾಗಿದೆ. ಕೇಜ್ನಿಂದ ಹೊರಬಂದ ತಕ್ಷಣವೇ ಆನೆಗಳಾದ ಸುರೇಶ್, ಗೌರಿ, ಶ್ರುತಿ ಹಾಗೂ ತುಳಸಿ ಸ್ವಚ್ಛಂದ ಓಡಾಟ ನಡೆಸಿದ್ರು. ಇಂದು ಶ್ರಾವಣ ಮಾಸದ ಮೊದಲ ಶನಿವಾರ. ಹೀಗಾಗಿ ದೊಡ್ಡಬಳ್ಳಾಪುರ ತಾಲೂಕಿನ ಚಿಕ್ಕಮದುರೆ ಶನಿ ಮಹಾತ್ಮ ದೇವಸ್ಥಾನದಲ್ಲಿ ಭಕ್ತರಿಗೆ ಬೂಂದಿ ಪಾಯಸ ನೀಡಲಾಯಿತು. ಸುಮಾರು 4,000 ಭಕ್ತರಿಗೆ ಬಾಳೆ ಎಲೆಯ ಬೂಂದಿ ಪಾಯಸ ಊಟ ಮಾಡಿದ್ರು. ಜಿಟಿ ಜಿಟಿ ಮಳೆಯಲ್ಲೂ ಭಕ್ತರು ಹರಿದು ಬಂದಂತಿದ್ರು.